ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ರೈತರಿಗೆ ಸಾಲ ವಿತರಣೆ ಕಾರ್ಯಕ್ರಮ ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಡಿಸಿಸಿ ಬ್ಯಾಂಕ್ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಸಾಲದ ಪ್ರಯೋಜನ ಪಡೆಯುತ್ತಿರುವ ಜಿಲ್ಲೆಯ ಫಲಾನುಭವಿ ರೈತರಿಗೆ ಸಾಂಕೇತಿಕವಾಗಿ ಸಚಿವ ಎಸ್.ಟಿ. ಸೋಮಶೇಖರ್ ಸಾಲ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಸಚಿವ ಸೋಮಶೇಖರ್, ಕಳೆದ ಸಾಲಿನಲ್ಲಿ ರೈತರಿಗೆ 15,300 ಕೋಟಿ ರೂಪಾಯಿ ಗುರಿ ನಿಗದಿಪಡಿಸಲಾಗಿತ್ತು. ರಾಜ್ಯದ 21 ಡಿಸಿಸಿ ಬ್ಯಾಂಕ್ಗಳು ರೈತರಿಗೆ 16,795 ಕೋಟಿ ರೂಪಾಯಿ ಸಾಲವನ್ನು ನೀಡಿವೆ. ರೈತರಿಂದ ಶೇಕಡಾ 95ರಷ್ಟು ಸಾಲವನ್ನು ವಸೂಲಾತಿ ಮಾಡಿದೆ. ಈ ಸಾಲಿನಲ್ಲಿ ರೈತರಿಗೆ 20,810 ಕೋಟಿ ರೂಪಾಯಿ ಸಾಲ ನೀಡಲು ಗುರಿ ಹೊಂದಲಾಗಿದೆ. ರಾಜ್ಯ ಸರ್ಕಾರದ ವಿವಿಧ ರಿಯಾಯಿತಿ ಬಡ್ಡಿ ದರದ ಸಾಲ ಯೋಜನೆಗಳನ್ನು ಸಹಕಾರ ಸಂಸ್ಥೆಗಳ ಮೂಲಕ ಅನುಷ್ಠಾನಗೊಳಿಸಿದೆ. ರಾಜ್ಯದ 21 ಡಿಸಿಸಿ ಬ್ಯಾಂಕ್ಗಳ ಮೂಲಕ ರೈತರಿಗೆ ಸಾಲ ಸೌಲಭ್ಯ ಒದಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 2021ರ ಆಗಸ್ಟ್ 20ಕ್ಕೆ ಕೊಡಗು ಡಿಸಿಸಿ ಬ್ಯಾಂಕ್ 100 ವರ್ಷ ಪೂರ್ಣಗೊಳಿಸಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದು, ಬ್ಯಾಂಕಿನ ಆಡಳಿತ ವರ್ಗ ಸ್ಥಳೀಯ ಪ್ರತಿನಿಧಿಗಳ ಸಹಕಾರದಿಂದ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಅಂದರು. ನಾವು ಅಗ್ರಿಕಲ್ಚರ್ ಮಂತ್ರಿಗಳಿಗೆ ಹೋಗಿ ಹೇಳಬೇಕಾಗಿತ್ತು ಈ ಥರ ಕೋಆಪರೇಟಿವ್ಗೆ ಅಂತೇಳಿ. ಈಗ ಸಪ್ರೇಟ್ ಕೋಆಪರೇಟಿವ್ ಮಿನಿಸ್ಟರ್ ಆದ್ದರಿಂದ ನಮಗೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ಅಟ್ಲೀಸ್ಟ್ ಅವರದ್ದು ನೇರವಾಗಿ ಹೇಳ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಕರ್ನಾಟಕದ ಸಹಕಾರಿಗಳ ಪರವಾಗಿ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಕ್ಯಾಬಿನೆಟ್ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಸುಮಾರು 21 ಡಿಸಿಸಿ ಬ್ಯಾಂಕ್ಗಳು ನಮ್ಮ ಕರ್ನಾಟಕದಲ್ಲಿದೆ. ವಿಶೇಷವಾಗಿ ಕೊಡಗು ಯಾರು ಮೇಟಿ ಇರ್ತದೆ, ಆ ಮೇಟಿ ಪ್ರಾಮಾಣಿಕವಾಗಿದ್ದರೆ ಆ ಸಂಸ್ಥೆನೂ ಕೂಡ ಬೆಳೀತದೆ. ಈಗ ಬೇರೆ ಬೇರೆ ಡಿಸಿಸಿ ಬ್ಯಾಂಕ್ಗಳು 3-4 ನೋಡಿದ್ರು, ಆದರೆ ಇಲ್ಲಿ ಸಂಪೂರ್ಣ ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದು. ಸಾಲ ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆಲ್ಲ ಹಿನ್ನೆಲೆ ಆತ್ಮೀಯರಾದಂಥ ಅಪ್ಪಚ್ಚರಂಜನವರು ಇಲ್ಲೇ ಇದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಶಾಸಕರು ಸಹಕಾರ ಸಂಸ್ಥೆ ಅಂದರೆ ಸಾಲ ಕೊಡೋದು ರಿಕವರಿ ಇಷ್ಟೇ ಅಂತಕ್ಕಂಥದ್ದು ಕೆಲವರು ಶಾಸಕರ ಭಾವನೆ. ಅಪ್ಪಚ್ಚರಂಜನವರು ಮತ್ತು ಬೋಪಯ್ಯನವರು ಹಂಗಿಲ್ಲ. ಒಂದು ಸರ್ಕಾರದ ಆದೇಶ ಸಹಕಾರ ಇಲಾಖೆಯಲ್ಲಿ ಒಂದು ತಪ್ಪಾಗಿದೆ, ಫಸ್ಟ್ ಫೋನ್ ಬರ್ತಕ್ಕಂಥದ್ದೇ ಅಪ್ಪಚ್ಚರಂಜನವರು ಬೋಪಯ್ಯನವರು. ಅದನ್ನು ಸರಿಪಡಿಸ್ಬೇಕು. ನೀವು ರೈತರಿಗೆ ಅನ್ಯಾಯ ಆಗ್ತಿದೆ, ತೊಂದರೆ ಆಗ್ತಿದೆ, ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ತೀರಿ, ಇಷ್ಟು 1,000 ಕೋಟಿ ಕೊಡಬೇಕು ಅಂತೀವಿ, ಇನ್ನೊಂದು ಕಡೆ ನೀವು ಕಂಡೀಷನ್ ಹಾಕಿದ್ರೆ ಆ ಟಾರ್ಗೆಟ್ನ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನ ತಕ್ಷಣ ಗಮನಕ್ಕೆ ತರ್ತಕ್ಕಂಥ ಕೆಲಸಗಳು ಮಾಡ್ತಾರೆ. ಈಗ ಅವ್ರೇನು ಪ್ರಾಸ್ತಾವಿಕವಾಗಿ ಹೇಳಿದ್ರು, ಅದನ್ನು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡ್ ಒಂದೇ, ಅದನ್ನು ಈಗ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿದ್ದೇವೆ. ನನ್ನ ವಾರದಲ್ಲಿ ಕೂಡ ಅದು ಬರ್ತದೆ, ಗೌರ್ಮೆಂಟ್ ಸರ್ಕ್ಯುಲರ್ ಅದನ್ನು ಇಶ್ಯೂ ಮಾಡ್ತೇವೆ. ಅಪ್ಪಚ್ಚರಂಜನವರು ಮತ್ತು ಬೋಪಯ್ಯನವರು ಹೇಳಿದ್ರು, ಅದು ನನಗೂ ಕೂಡ ಎಲ್ಲ ಸ್ಟಡಿ ಮಾಡಿ ಅವ್ರದ್ದು ತಪ್ಪಾಗಿದೆ ಅಂತೇಳಿ ತಕ್ಷಣ ಅದನ್ನು ಮೂವ್ ಮಾಡಿದ್ದೆ. ಜೊತೆಗೆ 2 ತಿಂಗಳು 3 ತಿಂಗಳು ಕಂತನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರ 2 ತಿಂಗಳು ಮಾತ್ರ ಮಾಡಿದ್ರು, ಮೇ ಜೂನ್. ಅದಕ್ಕೆ ನಾವು ಕೂಡ 2 ತಿಂಗಳು ಮಾಡಿದ್ರೆ ಜುಲೈ ಎಂಡಿಂಗಿಗೆ ಮಾಡಬೇಕು ಅಂತಕ್ಕಂಥ
ಮಾಡ್ತಕ್ಕಂಥದ್ದನ್ನು ಇದ್ರೂ ಕೇಂದ್ರ ಸರ್ಕಾರ 2 ತಿಂಗಳು ಮಾಡಿದ ಪ್ರಯುಕ್ತ ನಮ್ಮ ರಾಜ್ಯ ಸರ್ಕಾರನೂ ಕೂಡ 2 ತಿಂಗಳು ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಕಳೆದ ವರ್ಷ ಸುಮಾರು 15,300 ಟಾರ್ಗೆಟ್ ಕೊಟ್ಟಿತ್ತು ನಾವು ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. 16,795 ಕೋಟಿ 114% ಸಾಲವನ್ನು ಎಲ್ಲ DCC ಬ್ಯಾಂಕ್ಗಳು ಕೊಟ್ಟಿದ್ದಾರೆ. ನಾವೇನು ಟಾರ್ಗೆಟ್ ಮಾಡಿದ್ದು ಅದಕ್ಕಿಂತ 14% ಜಾಸ್ತಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ರಿಕವರಿನೂ ಕೂಡ 95% ರಿಕವರಿನೂ ಕೂಡ ಅಷ್ಟೇ ಭಾಳ ಸ್ಟ್ರಿಕ್ಟಾಗಿ ರಿಕವರಿನೂ ಕೂಡ ಮಾಡ್ತಾ ಇದ್ದೀವಿ. ಈ ವರ್ಷ 20,810 ಕೋಟಿ ಟಾರ್ಗೆಟ್ ಕೊಟ್ಟಿದ್ದೀವಿ. ಸುಮಾರು 30 ಲಕ್ಷ ರೈತರಿಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈಗ ಮುಖ್ಯಮಂತ್ರಿಗಳ ಕೈಯಲ್ಲಿ ಬೆಂಗಳೂರು DCC ಬ್ಯಾಂಕ್ ಸ್ಟಾರ್ಟ್ ಮಾಡಿಸಿದ್ದೇವೆ. ನಿನ್ನೆ ಮೈಸೂರು ಮಾಡಿದ್ದೇವೆ, ಕೊಡಗು ಮಾಡಿದ್ದೇವೆ, ನಾಡಿದ್ದು ಗುಲ್ಬರ್ಗ, ಹಿಂಗೆ 21 DCC ಬ್ಯಾಂಕ್ಗಳಿಗೂ ಕೂಡ ಹೋಗ್ತಕ್ಕಂಥದ್ದು, ವಿಸಿಟ್ ಮಾಡ್ತಕ್ಕಂಥದ್ದು, ಸಾಲ ಸೌಲಭ್ಯನ ಕೊಡಬೇಕು ಅಂತಕ್ಕಂಥದ್ದು. ಹೊಸದಾಗಿ ನಾನು ಸಹಕಾರ ಸಚಿವರಾದ್ಮೇಲೆ ದಿವಸಕ್ಕೆ 10-15 ಕಂಪ್ಲೇಂಟ್ ಬರ್ತವೆ. DCC ಬ್ಯಾಂಕ್ಗಳು ಲೋನ್ ಕೊಡ್ತಾ ಇಲ್ಲ, ಮತ್ತೊಂದು ಕೊಡ್ತಾ ಇಲ್ಲ. ಆದರೆ ಇತ್ತೀಚೆಗೆ ಯಾವ DCC ಬ್ಯಾಂಕಿಂದನೂ ಕೂಡ ಸಾಲ ಕೊಡ್ತಾ ಇಲ್ಲ. ಶಾಸಕ MP ಅಪ್ಪಚ್ಚು ರಂಜನ್ ಮಾತನಾಡಿ, ರೈತರಿಗೆ 3 ಲಕ್ಷ ರೂಪಾಯಿವರೆಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡಬೇಕು ಹಾಗೂ ರೈತರಿಗೆ ಕನಿಷ್ಠ 10 ಲಕ್ಷ ರೂಪಾಯಿವರೆಗೆ ಸಾಲ ನೀಡಲು ವಿಸ್ತರಣೆ ಮಾಡಬೇಕು ಎಂದು ಸಚಿವರಲ್ಲಿ ಮನವಿ ಮಾಡಿದರು. ನಾವು ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಎಲ್ಲರೂ ಸಾಲ ತಗೊಳ್ಳೋಕೆ ಹೋದರೆ ಮಿನಿಮಮ್ 2 ತಿಂಗಳಾದರೂ ಕೂಡ ಬೇಕಾಗ್ತದೆ. ಅವರಿಗೆ ಇನ್ಕಮ್ ರೇಟ್ಸ್ ಕೊಟ್ಟು, ನಮ್ಮ ಕೋಡಿ ಆಗಿ ಕೊಟ್ಟು, ಸ್ಕೆಚ್ ಕೊಟ್ಟು, ಲೀಗಲ್ ಒಪಿನಿಯನ್ ತಗೊಂಡಾಗ ಮಿನಿಮಮ್ 2 ತಿಂಗಳು ಆಗೋದು ವಿಚಾರ ಕೂಡ ಆಗ್ತದೆ. ಅದರ ಜೊತೆಯಲ್ಲಿ ಕೂಡ ಈ ನಮ್ಮ ಬ್ಯಾಂಕಿನವರು ಕೂಡ ಅಷ್ಟೇ, ನ್ಯಾಷನಲೈಸ್ ಬ್ಯಾಂಕಿನವ್ರ ಜೊತೆಯಲ್ಲಿ ಇವತ್ತು ಸಹಕಾರ ಸಂಘ ಮತ್ತು ನಮ್ಮ DCC ಬ್ಯಾಂಕ್ ಕೂಡ ಕಾಂಪೀಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಭಾಳ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1,081 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ನಮ್ಮಲ್ಲಿ. ಸುಮಾರು 871 ಕೋಟಿ ರೂಪಾಯಿ ಲೋನನ್ನು ಕೂಡ ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ಕಳೆದ ಸಾರಿ 3 ಲಕ್ಷದವರೆಗೆ 0% ಸಾಲವನ್ನು ಕೊಡ್ತಾ ಇದ್ರು. ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಈ ಸಾರಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಕುಟುಂಬಕ್ಕೆ ಒಂದೊಂದು ಮಾಡಿದ್ದಾರೆ. ಅದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಇಲ್ಲ ಅಂತ ಕೂಡ ಮಾಡಿದ್ದಾರೆ. ನಾನು ಕೂಡ VSSನಿಂದ ಸಾಲವನ್ನು ತಗೊಂಡಿದ್ದೇನೆ. ಒಂದು ಆಸ್ತಿಯನ್ನು ಕೊಟ್ಟು VSSನಲ್ಲಿ ಸಾಲವನ್ನು ತಗೊಂಡಿದ್ದೇನೆ. 6 ಲಕ್ಷ ರೂಪಾಯಿ ನಾನು ತಗೊಂಡಿದ್ದೇನೆ. ಆದರೆ ಸರ್ಕಾರದ ವತಿಯಿಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಬಡ್ಡಿ ಇಲ್ಲ ಅಂತ ಹೇಳಿದ ಕೂಡಲೇ ನನಗೂ ಬಡ್ಡಿ ಬಂದ್ಬಿಡ್ತು. ಆದರೆ ನಾನು ತಗೊಳ್ಳಿಲ್ಲ. ಇವತ್ತು ಬ್ಯಾಂಕಲ್ಲೇ ಇದೆ. ವಾಪಸ್ ರಿಟರ್ನ್ ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಯಾಕೆಂದರೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಂತದೆ ಉದ್ದೇಶದಿಂದ, ಕಾನೂನನ್ನ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ನಾನು ಇನ್ಕಮ್ ಟ್ಯಾಕ್ಸ್ ಪೇಯರು ನನಗೆ ಬಡ್ಡಿ ಮನ್ನಾ ಬೇಡ ಸರ್ಕಾರದ ಆದೇಶದಂತ ಹೇಳಿದ ವಿಚಾರವನ್ನು ಕೂಡ ಇದೆ. ಇವತ್ತು 0%ಅಲ್ಲಿ 3 ಲಕ್ಷದವರೆಗೆ ಕೊಟ್ಟು ನಮ್ಮ ಅಧ್ಯಕ್ಷರು ಕೂಡ ಹೇಳಿದರು, ಮಿನಿಮಮ್ ಒಂದು 10 ಲಕ್ಷ ರೂಪಾಯಿಗೂ ಕೂಡ ಒಬ್ಬ ರೈತನಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಒಳ್ಳೆಯದು. 10 ಅಲ್ಲ 20 ಲಕ್ಷ ರೂಪಾಯಿ ಕೊಟ್ಟರು ಒಳ್ಳೆಯದೇ. ಯಾಕೆಂದರೆ ನಮ್ಮ ಕೊಡಗಿನ ಜನರಿಗೆ ಸಾಲವನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೆ ಅದನ್ನು ರಿಕವರಿ ಮಾಡಲಿಕ್ಕೆ ಆಗ್ತದೆ. ಬೇರೆಯವರು ಕೊಟ್ಬಿಟ್ರೆ ಅದನ್ನು ರಿಕವರಿ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಆ ರೀತಿಯಲ್ಲಿ 10 ಲಕ್ಷ 20 ಲಕ್ಷ ಅದರ ಲಿಮಿಟನ್ನು ಜಾಸ್ತಿ ಮಾಡಿದರೆ ಭಾಳ ಒಳ್ಳೆಯದು. 3 ಲಕ್ಷದವರೆಗೆ ನೀವು 0% ಕೊಡಿ, ಬಾಕಿರೋದು ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬಿಟ್ಟು ಅದನ್ನು ಮಾಡಿ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ನಾನು ಕೂಡ ಒಂದು ಸಂದರ್ಭದಲ್ಲಿ 18 ಕೋಟಿ ರೂಪಾಯಿ ಸಾಲವನ್ನು ತಗೊಂಡಿದ್ದೆ DCC ಬ್ಯಾಂಕಿಂದ. ತಗೊಂಡು ಸುಮಾರು 2 ಕೋಟಿ 80 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಕಟ್ತಾ ಇದೆ. ಬಡ್ಡಿ ಕಟ್ಟಿ ನನಗೆ ಸುಸ್ತೋಡಿತ್ತು. ಮತ್ತೆ ಬೇಡಪ್ಪ ಅಂತಿದೆ, ಆಸ್ತಿನೇ ಮಾರಿಬಿಟ್ಟಿದೆ. ಮಾರಿ ಸಾಲವನ್ನು ಕೂಡ ಮುಗಿಸ್ಬಿಟ್ಟೆ. ಅದು ಕೂಡ ನಮ್ಮ ಸ್ನೇಹಿತರೊಬ್ಬರು ಹಳೆ DCC ಬ್ಯಾಂಕ್ ಅಧ್ಯಕ್ಷರು ನನಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ 10% ಕೊಡ್ತಾರೆ ಅಂತ ಹೇಳಿದ್ರು. ಇವರು 13.5% ವಸೂಲು ಮಾಡಿಬಿಟ್ರು ನೋಡ್ತಿದ್ದ. 3.5 ಆದರೂ ಪರವಾಗಿಲ್ಲ, ನಮ್ಮ DCC ಬ್ಯಾಂಕ್ ಉದ್ಧಾರ ಆಗಲಿ, ನಮ್ಮ ಕೊಡಗಿನ ಬ್ಯಾಂಕ್ ಬಗ್ಗೆ ಚಿಂತನೆ ಮಾಡಿ 3.5% ಜಾಸ್ತಿ ಕೊಟ್ಟೆ.
ಆದರೆ ಅಲ್ಲಿ ಬರುವಂಥ ಕಾರಣ ಏನಾಯ್ತು ಅಂತಂದರೆ ಆ ಬಡ್ಡಿಗೆ ಸಾಕಾಗ್ತಿಲ್ಲ. ಆ ಪರಿಸ್ಥಿತಿಯಾಗಿ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈ ಮಾತನ್ನು ಯಾಕೆ ಹೇಳಿದ್ದೀನಿ ಅಂತಂದರೆ, ನಮ್ಮ ಕೊಡಗಿನಲ್ಲಿ ಕೂಡ ದೊಡ್ಡ ಸಾಲ ತಗೊಂಡು ಇರ್ತಾರೆ. ಅದಕ್ಕೆ ಅನುಮತಿ ಕೊಡಿಸುವಂಥ ಕೆಲಸವನ್ನು ಮಾಡಿದರೆ ದೊಡ್ಡ ಸಾಲ ಕೊಡಗಿನವರಿಗೆ ಕೊಟ್ಟರೆ ಅದು ಇವತ್ತಲ್ಲ ನಾಳೆ ರಿಕವರಿ ಕೂಡ ಆಗ್ತದೆ. ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ 1 ಎಕರೆಗೆ ಸಾಧಾರಣ 15 ಲಕ್ಷದಿಂದ 25 ಲಕ್ಷ 30 ಲಕ್ಷದವರೆಗೆ ರೈತರಿಗೆ ಸಾಲದ ಅಂತರವನ್ನು ಹೆಚ್ಚಳ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಬೇಕಾಗಿ ಸಚಿವರಲ್ಲಿ ಮನವಿ ಮಾಡಿಕೊಂಡರು. ದುಸ್ಥಿತಿ ನಾವೆಲ್ಲ ಅನುಭವಿಸಿದ್ದೇವೆ. ಮನೆ ಮಠ ಪ್ರಾಣ ಒಂದಷ್ಟು ಹಾನಿಯಾಗಿದೆ. ಮನೆ ಮಠ ಕಳ್ಕೊಂಡಿದ್ದೇವೆ. ತೋಟ, ಮೋಟ್ರು, ದನ ಕರ ಒಂದಷ್ಟು ಕೋಟಿಯಷ್ಟು ಹಣವನ್ನು ನಾವು ಲಾಸ್ ಮಾಡ್ಕೊಂಡಿದ್ದೇವೆ ರೈತರು. ಹಾಗಾಗಿ ಸರ್ಕಾರ ಒಂದಷ್ಟು ಸಹಕಾರ ಕೊಟ್ಟಿದೆ. ಮನೆ ನಿರ್ಗತಿಕರಿಗೆ ಮನೆ ಮಾಡುವಂಥದ್ದು, ಅವರಿಗೆ ಏನೇನೋ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಆದರೆ ಸಂಪೂರ್ಣವಾಗಿ ಯಥಾಸ್ಥಿತಿಗೆ ನಾವು ಇನ್ನೂ ತಲುಪಲಿಲ್ಲ. ಯಾಕೆಂತಂದರೆ ಆ ಬೆಟ್ಟಗಳು ಬಂದು ನಮ್ಮ ಬಯಲು ಪ್ರದೇಶ ಗದ್ದೆಗಳಿಗೆ ಕೂತದನ್ನು ಇನ್ನೂ ಅದನ್ನು ನಮ್ಮ ಕೈಗೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ. 90% ರೈತರು ನಮ್ಮ ಭಾಗದಲ್ಲಿ, ನಮ್ಮ ಶಾಸಕರ ಭಾಗದಲ್ಲಿ ಗದ್ದೆನೆಲ್ಲ ಬಾಳ್ಬಿಟ್ಟು ಏನೋ ಮಾಡದಂಥ ಪರಿಸ್ಥಿತಿ ನಾವೆಲ್ಲ ಇದ್ದೇವೆ. ಅದರ ಜೊತೆಗೇ ವನ್ಯ ಪ್ರಾಣಿಗಳು ಬೇಕು, ಪಶ್ಚಿಮ ಘಟ್ಟಗಳು ಉಳಿಬೇಕು, ಪರಿಸರನ ಉಳಿಬೇಕು, ನೀರು ನದಿ ಮೂಲಗಳು ಉಳಿಲೇಬೇಕು. ನಾವು ಬದುಕಬೇಕಾದ್ರೆ ನೋಡ್ತಾ ಇದ್ದೀವಿ ಈಗ ಆಕ್ಸಿಜನ್ಗೆ ನಾವು ಏನೇನು ಒದ್ದಾಡ್ತಿದ್ದೀವಿ ಅಂತ ಹೇಳುವಂಥದ್ದು. ಹಾಗಾಗಿ ಈ ಕೊಡಗಿನ ಸುಂದರ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು 100% ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜಿಲ್ಲೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ. ನಮ್ಮ ರಾಜ್ಯದಲ್ಲಿ ಉದ್ದಗಲನ್ನು ನೋಡಿದಾಗ 75% ಅರಣ್ಯ ನಮ್ಮ ಜಿಲ್ಲೆಯಲ್ಲಿದೆ. ಇಡೀ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 35% ಅರಣ್ಯ ಉಳಿದ್ರೇ ಪರಿಸರದ ಸಮತೋಲನ ಕಾಪಾಡುವಂಥ ವ್ಯವಸ್ಥೆ ಆಗ್ತದೆ ಅಂತ ನಾವು ನೀವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಬರೀ ಪಶ್ಚಿಮ ಘಟ್ಟ ಮತ್ತು ಈ ಮಲೆನಾಡು ಭಾಗಕ್ಕೆ ಮಾತ್ರ ನಾವು ಅರಣ್ಯವನ್ನು ಉಳಿಸ್ಕೊಂಡು ಬಂದಿದ್ದೀವಿ, ಆ ಕಷ್ಟವನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ. ಆದರೆ ಬಯಲು ಪ್ರದೇಶದ ಭಾಗಗಳಲ್ಲಿ ಕೂಡ ನದಿ, ಕೆರೆದಂಡೆ ಈ ಜಾಗಗಳಲ್ಲಿ ಮರ ನೆಡುವಂಥ ಕೆಲಸ ಯಶಸ್ವಿಯಾಗಿ ಆಗಬೇಕಾಗಿದೆ. ನಾನು ಈ ಭಾಗವಾಗಿ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಾವು ನೋಡ್ತಾ ಇದ್ದೀವಿ 1751 ರೈತರಿಗೆ ಹಿಂದಿನ 18ನೇ ಇಸ್ವಿಯ ಸಾಲ ಮನ್ನಾ ಬಾಕಿ ಇನ್ನೂ ಬರಲಿಲ್ಲ. ಇನ್ನೊಂದು ಕಾನೂನು, ನೀವು ರೈತರಿಗೆ ನಮಗೆ ಬರ್ತಾ ಇದ್ದೀರಿ 3% 0 ಬಡ್ಡಿಯಲ್ಲಿ 3 ಲಕ್ಷ ಕೊಡುವಂಥದ್ದು. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಅಥವಾ ಆಸ್ತಿ ಬೇರೆ ಬೇರೆ ರೆಕಾರ್ಡ್ ಇದ್ದರೂ ಕೂಡ ಕುಟುಂಬದ ಲೆಕ್ಕದಲ್ಲಿ ಒಬ್ಬನಿಗೆ ಸಾಲ ಕೊಡುವಂಥದ್ದು. ಇದು ಮಾರಕವಾದ ಯೋಜನೆ ಅಂತ ನನಗೆ ಅನಿಸ್ತಾ ಇದೆ. ಅಭಿವೃದ್ಧಿ ಕಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಹಣ ನಾವು ಕೊಡಗು ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇರೋದು, ಇವತ್ತು ನೀರಾವರಿಗಿರಲಿ, ಪಂಪ್ ಸೆಟ್ಗಿರಲಿ, ವಿದ್ಯುತ್ ಶಕ್ತಿಗಿರಲಿ 100% ಪೇಮೆಂಟ್ ಏನಾದರೂ ಆದರೆ ಕೊಡಗು ಜಿಲ್ಲೆಯಿಂದ ಸರ್ಕಾರಕ್ಕೆ ಕೊರತೆ ಎಲ್ಲೂ ಆಗಲ್ಲ. ಆದರೆ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ ನಮ್ಮ ಜಿಲ್ಲೆಗೆ. ಹಾಗಾಗಿ ಕರುಣೆ ಇರುವ ಸರ್ಕಾರ, ಯಡಿಯೂರಪ್ಪ ರೈತರ ಭಾಗವಾಗಿ ರೈತರ ಕಣ್ಣೀರಿಸಿಕೊಂಡೇ ಬಂದಂಥವ್ರು ಇವ್ರನ್ನ 40 ವರ್ಷದ ರಾಜಕಾರಣದಲ್ಲಿ. ಇದಕ್ಕೆಲ್ಲ ರೈತರ ಭಾಗವಾಗಿ ಅವರ ಕಣ್ಣೋರ್ಸಕ್ಕೆ ನಮ್ಮ ಸಚಿವರು ಪಕ್ಕದವರೇ ಇದ್ದೀರಿ. ನಮ್ಮ ರೈತರ ನೀವೇನಾದರೂ ಮನಸ್ಸು ಮಾಡಿದ್ರೆ 100% ನಮ್ಮ ಶಾಸಕರು ಹೇಳ್ತಿದ್ದೆ 10 ಲಕ್ಷದವರೆಗೆ ಸಾಲ ಕೊಡಲಿಕ್ಕೆ. ಯಾರು ತೋಟದ ಆಧಾರದಲ್ಲಿ ನಾವು ಲೋನ್ ಕೊಡೋದು, ನೀವು ಕೊಡುವಂಥ ಲೋನ್ ವೈಯಕ್ತಿಕ ಅಣ್ಣ ತಮ್ಮ ಮತ್ತು ಇನ್ನೊಬ್ಬರ ಹೆಸರಲ್ಲಿ ನೀವೇನು ಕೊಡ್ತಾ ಇಲ್ಲ. ನಮ್ಮ ಅಸೆಟ್ ಏನಿದೆ ಅದರ ಆಧಾರದಲ್ಲಿ ನೀವು ಲೋನ್ ಕೊಡ್ತೇವೆ. ಲೋನಿನ ಅಂತರ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿಕೊಡಿ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಮಾಡಿಕೊಡಿ. ಯಾಕೆಂತಂದರೆ ಕೊರೋನಾ ಪ್ರಪಂಚಕ್ಕೆ ಮಹಾಮಾರಿ ಬಂದಂಥದ್ದು. ಕೊಡಗಿನಲ್ಲಿ ವರ್ಷ ಪ್ರತಿ ಕನ್ನಂಬಾಡಿ ತುಂಬಬೇಕು, ಮಂಡ್ಯ ಆಗಬೇಕು, ಮೈಸೂರು ಆಗಬೇಕು, ಬೆಂಗಳೂರಿಗೆ ಹೋಗಬೇಕು, ನೀರು ತಮಿಳುನಾಡಿಗೆ ಹೋಗಬೇಕು. ಹಾಗಾದರೆ ಮಾತ್ರ ಸಮಾಜದಲ್ಲಿ ಸುವ್ಯವಸ್ಥೆ, ಶಾಂತಿ ಸಮಾಜ ನಿರ್ಮಾಣ ಆಗುವಂಥದ್ದು. ಎಲ್ಲೂ ಕದನ ಆಗಲ್ಲ, ಎಲ್ಲರೂ ವಿರಾಮ ಇರ್ತದೆ. ಹಾಗಾಗಿ ಈ ಕೊಡಗಿನ ಜನತೆಗೆ ವಿಶೇಷವಾದಂಥ ಸೌಲಭ್ಯವನ್ನು ಮುಖ್ಯಮಂತ್ರಿಗಳ ಜೊತೆ ನೀವು ಪ್ರಯತ್ನ ಮಾಡಿದ್ರೆ 100% ಯಶಸ್ಸು ಆಗ್ತದೆ. ಕೊಡಗಿನ ಜನ ಅಂತ ಹೇಳೋದಕ್ಕಿಂತ ಕರುಣೆ ಇರಲಿ. ಬಾಕಿ ಪಶ್ಚಿಮ ಘಟ್ಟಗಳ ನಮ್ಮ ಮಲೆನಾಡು ಭಾಗದಲ್ಲಿರುವಂಥ ರೈತನ ಕಾಡು ಉಳಿತದೆ. ನಮ್ಮ ಶಾಸಕರು ಈಗಾಗಲೇ ಹೇಳಿದ್ದಾರೆ, 1 ಎಕರೆ ಕಾಫಿ ತೋಟದಲ್ಲಿ ಏನು ಬರಡು ಮಾಡಿ ನಾವು ಕಬ್ಬು ಹೇಳಿದ ಮೇಲೆ ಏನಿರಲ್ಲ, ಶುಂಠಿನ ಹೇಳಿದ ಮೇಲೆ ಏನಿರಲ್ಲ. ಆದರೆ ಕಾಫಿ ತೋಟ ಅಂದರೆ ಪರ್ಮನೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ. ಅದರ ಮೆಣಸು ಗಿಡ ಹೋಗ್ತದೆ, ಪುನಃ ನಡುವಂಥ ವ್ಯವಸ್ಥೆ ಆಗ್ತದೆ. ಮೆಣಸು ಬೇಕು ಅಂತಂದರೆ ನಾವು ಮರ ನಡುವಂಥ ಕೆಲಸ ಆಗಲೇಬೇಕು. ಶೇಡ್ ಒಂದಷ್ಟು ಪರ್ಸೆಂಟೇಜ್ ಆಫ್ ಶೇಡ್ ನಾವು ಮೇಂಟೈನ್ ಮಾಡಲೇಬೇಕಾಗಿದೆ. ಹಾಗಾಗಿ ಪರಿಸರಕ್ಕೆ ಪೂರಕವಾದಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲೂ ಇದೆ. ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ನನ್ನ ಅನುಭವದಲ್ಲಿ ನಾನು ಶಾಸಕರ ಮನೆ ಕಡೆಯಿಂದ ನಾವು ಜನ ಬರೋದು ತೋಟ ಕೆಲಸಕ್ಕೆ ಸ್ವಲ್ಪ ತೋಟಗಳನ್ನು ಹಾಳು ಬಿಡುವಂಥ ಕೆಲಸ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಗೊಬ್ಬರಕ್ಕೆ 2,000 ನೀರು ರೇಟ್ ಆಗಿದೆ. ಒಬ್ಬ ಕೆಲಸ ಕೂಲಿ ಕಾರ್ಮಿಕರಿಗೆ ತೋಟ ನಡೆಸಬೇಕಂದ್ರೆ 400-500-550 ರೂಪಾಯಿ ಆಗಿದೆ. ಕಾಫಿಗೆ ಮಾತ್ರ 3,000 ದಾಟಲ್ಲ. ಕೇಳಿದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್, ಅದು ಸತ್ಯನೇ ಇರ್ಬೋದು. ಹಾಗಾಗಿ ಈ ಬಹುವಾರ್ಷಿಕ ಬೆಳೆಗಳನ್ನು ನಾವು ಉಳಿಸ್ಕೊಳ್ಬೇಕು, ಪರಿಸರ ಉಳಿಸ್ಕೊಳ್ಬೇಕು.
ಇನ್ನು ನಮ್ಮ ರೈತರನ್ನ ಕಾಪಾಡಬೇಕಂದ್ರೆ ಕರುಣಾ ಯುವ ಸರ್ಕಾರ ದಯವಿಟ್ಟು ನೀವು ಕ್ಯಾಬಿನೆಟ್ ಮಂತ್ರಿಗಳು ಸೇರಿಸಿ, ಮುಖ್ಯಮಂತ್ರಿಗಳ ಜೊತೆ ಸೇರಿಸಿ, ನಮ್ಮ ಶಾಸಕರು, ಸಂಸದರು ಎಲ್ಲ ಅನುಭವಸ್ಥರು, ಕೆ ಜಿ ಬೋಪ ಇದ್ದಾರೆ, ಸುನೀಲ್ ಸುಬ್ರಹ್ಮಣ್ಯ ಇದ್ದಾರೆ, ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಇದರ ಭಾಗವಾಗಿ ಒಂದು ಚಿಂತನೆ ತರಿಸಿ ವೈಜ್ಞಾನಿಕವಾಗಿ ಈಗಿನ ಪರಿಸ್ಥಿತಿಗೆ ಅನುಗುಣವಾಗುವಂತೆ ನಮ್ಮ ಎಂ ಪಿ ದೇವೇಗೌಡರು ಕೂಡ ಇವತ್ತು ಕಾಫಿ ಸಹಕಾರ ಸಂಘ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲವೂ ಅನುಭವದಲ್ಲಿ ಇದೆ. ಅವರ ಸಹಕಾರ ಸಂಘ ಕೂಡ ಒಂದು ನಷ್ಟದಲ್ಲಿರುವಂಥದ್ದು ನಮ್ಮ ಗಮನಕ್ಕಿದೆ. ಹಾಗಾಗಿ ಸರ್ಕಾರ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ನಮ್ಮ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳುವಂಥ ಮಾತನ್ನು ಹೇಳಿ ತಾಯಿ ಕಾವೇರಿ ಮತ್ತೆ ಈ ಕೆಲಸ ಮಾಡಲಿಕ್ಕೆ ರಾಜ್ಯದ 21 ಡಿಸಿಸಿ ಬ್ಯಾಂಕ್ಗಳ ಪೈಕಿ ಕೊಡಗು ಡಿಸಿಸಿ ಬ್ಯಾಂಕ್ ನಂಬರ್ 1 ಸ್ಥಾನದಲ್ಲಿದೆ ಎಂದು ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಶ್ಲಾಘನೆ ವ್ಯಕ್ತಪಡಿಸಿದರು. ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಡಗು ಡಿಸಿಸಿ ಬ್ಯಾಂಕ್ ಇಲ್ಲಿಯವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನರ ವಿಶ್ವಾಸ ಗಳಿಸಿಕೊಂಡು ಬಂದಿದೆ. ರೈತರಿಗೆ ಸಾಲ ನೀಡಿದ್ರೂ ವಸೂಲಾತಿ ಸರಿಯಾಗಿ ನಡೆಯುತ್ತಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಿಗೆ ಯಾವುದೇ ಸಮಸ್ಯೆ ಆದಲ್ಲಿ ಜಿಲ್ಲೆಯ ಶಾಸಕರು ತಕ್ಷಣವೇ ನಮ್ಮ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುತ್ತಾರೆ ಅಂದರು. ಸಹಕಾರ ಇಲಾಖೆನೇ ಸಪ್ರೇಟಿಗೆ ಮಾಡಿರ್ತಕ್ಕಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಾಣಿಕೆ ಹೋಗ್ತಕ್ಕಂಥದ್ದಕ್ಕೆ ಭಾಳ ಅನುಕೂಲ ಆಗ್ತದೆ. ಸಹಕಾರ ಕ್ಷೇತ್ರನೂ ಕೂಡ ಯಾಕೆಂದರೆ ಸುಮಾರು 40ರಿಂದ 45 ಕೋಟಿ ಸಹಕಾರಿಗಳು ವಿವಿಧ ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು, ಲಕ್ಷಾಂತರ ಜನ ಉದ್ಯೋಗ ಮಾಡ್ತಕ್ಕಂಥದ್ದು, ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲವನ್ನು ಇರೋದ್ರಿಂದ ಸಪ್ರೇಟ್ ಪೋರ್ಟ್ಫೋಲಿಯೋ ಮಾಡ್ತಕ್ಕಂಥದ್ದಕ್ಕೆ ಅಭಿನಂದನೆ ಹೇಳ್ತೇನೆ. ಇವತ್ತು ನಾವು 20,810 ಕೋಟಿ ಟಾರ್ಗೆಟ್ ಮಾಡಿದ್ದೇವೆ ಥ್ರೂಟ್ ಸ್ಟೇಟ್, ಥ್ರೂ ಡಿಸಿಸಿ ಬ್ಯಾಂಕ್ ಮುಖಾಂತರ 30 ಲಕ್ಷ ರೈತರಿಗೆ. ಇವತ್ತು ಡಿಸಿಸಿ ಬ್ಯಾಂಕ್ ಕೊಡಗು ಅವರು ಕೂಡ 0% ಏನು ಕೊಡ್ತಾ ಇದ್ದೀವಿ, ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಏನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಕಳೆದ ಸಲನೂ ಕೂಡ ಟಾರ್ಗೆಟ್ ಮಾಡಿದಾಗಲೂ ನಾನು ಕೂಡ ಬಂದಿದ್ದೆ, 100ಕ್ಕೆ 114% ಅವರು ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಬಹುಶಃ 21 ಡಿಸಿಸಿ ಬ್ಯಾಂಕಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ನಂಬರ್ 1. ಯಾಕೆಂದರೆ ಯಾವುದೇ ವಿಧವಾದ ಒಂದೇ ಒಂದು ಕಂಪ್ಲೇಂಟ್ಸ್ ಆಗಲಿ ಮತ್ತೊಂದಾಗಲಿ ಸಾಲ ಕೊಡ್ತಕ್ಕಂಥದ್ದಕ್ಕೆ ಒಂದೇ ಒಂದು ಕೂಡ ಇಲ್ಲ. ಆಮೇಲೆ ರಿಕವರಿನೂ ಕೂಡ, ರಿಕವರಿ ಎಷ್ಟು ಸಾಲ ಕೊಡ್ತಾರೆ 95-96 ಕೂಡ ರಿಕವರಿನೂ ಕೂಡ ಅಷ್ಟೇ ಪ್ರಾಮುಖ್ಯತೆಯಿಂದ ಕಮಿಟ್ಮೆಂಟಿಂದ ಮಾಡ್ತಾರೆ. ಪ್ರತಿಯೊಂದು ಶಾಸಕರು ಅಪ್ಪಚ್ಚು ರಂಜನರವರು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಅದರ ಗಮನಕ್ಕೆ ತರ್ತಕ್ಕಂಥ. ಯಾಕೆಂದರೆ ಸಾಮಾನ್ಯವಾಗಿ ಶಾಸಕರುಗಳು ಸಹಕಾರ ಸಂಸ್ಥೆ ಅಂದರೆ ಸಾಲ ಕೊಡೋದು, ಸಾಲ ವಸೂಲು ಮಾಡೋದು ಅಂತಕ್ಕಂಥ ಭಾವನೆ ಇದೆ. ಆದರೆ ಇಲ್ಲಿ ಕೊಡಗಲ್ಲಿ ಆ ಥರ ಇಲ್ಲ. ಶಾಸಕರುಗಳು ಅಪ್ಪಚ್ಚು ರಂಜನರು, ಬೋಪಯ್ಯನವರು ಪ್ರತಿಯೊಂದು ಸರ್ಕ್ಯುಲರ್ನೂ ಕೂಡ ರೈತರಿಗೆ ಅನ್ಯಾಯ ಆದರೆ, ರೈತರಿಗೆ ಅದರಿಂದ ತೊಂದರೆ ಆದರೆ ತಕ್ಷಣ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಇದು ರೈತರಿಗೆ ಅನ್ಯಾಯ ಆಗ್ತಿದೆ, ಈ ಸರ್ಕ್ಯುಲರಿಂದ ಇದನ್ನು ತಿದ್ದುಪಡಿ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಸುಮಾರು ತನ್ನೇ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ನಂಬರ್ 1 ಬ್ಯಾಂಕ್ 100ನೇ ವರ್ಷ ಆಗಸ್ಟ್ 20ಕ್ಕೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ತಾ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಎಂಟೈರ್ ಡೈರೆಕ್ಟರ್ಗಳು ಮತ್ತು ಡಿಸಿಸಿ ಬ್ಯಾಂಕಿನ ಎಲ್ಲ ಎಂಪ್ಲಾಯೀಸ್, VSS ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕುಶಲನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಕೊಪ್ಪ ಗೇಟ್ ಬಳಿಯ ಪೆಟ್ರೋಲ್ ಬಂಕ್ನಿಂದ ಸೈಕಲ್ ಮೂಲಕ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಪಟ್ಟಣದ ಕಾರ್ಯಪ್ಪ ವೃತ್ತದಲ್ಲಿ ನೆರೆದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೋಸ ಮಾಡಿದ್ದು ಬಿಜೆಪಿ, 40 ರೂಪಾಯಿಗೆ ಪೆಟ್ರೋಲ್ ಎಂದು ಒಳ್ಳೆ ಹೊಡೆಯಿತು ಬಿಜೆಪಿ. ಬೇಕು
ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕೊರೋನಾ ಲಾಕ್ಡೌನ್ನಿಂದಾಗಿ ಜನತೆ ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಸುತ್ತಿರುವುದು ಖಂಡನೀಯ. ಇದರ ಜೊತೆಗೆ ರಾಜ್ಯ ಸರ್ಕಾರ ವಿದ್ಯುತ್ ದರ ಕೂಡ ಹೆಚ್ಚಿಸಿದೆ. ಇದು ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಡ ಜನರ ಹಿತ ಕಾಯುತ್ತಿಲ್ಲ. ಸಂಕಷ್ಟದ ಸಮಯದಲ್ಲೂ ತೆರಿಗೆ ಹೆಚ್ಚಿಸುವ ಮೂಲಕ ಹಣ ಮಾಡುವ ದಂಧೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ಹೊರಗಿನ ಸಾರ್ವಜನಿಕ ವಲಯದಲ್ಲಿ ಗೊತ್ತಿರುವಂತ ವಿಚಾರ, ಕಳೆದ 15-18 ವರ್ಷಗಳಿಂದ ಏನು ಕುಶಾಲನಗರ ತಾಲೂಕಿನ ಹೋರಾಟಕ್ಕೆ ಏನು ಮಾನ್ಯ ವಿ.ಪಿ. ಶಶಿಧರ ಒಂದು ನಾಯಕತ್ವದಲ್ಲಿ ಹೋರಾಟವನ್ನು ರೂಪಿಸಿದ್ದೇವೆ. ನಾವು ವಿರಾಜಪೇಟೆಯಲ್ಲಿ ಅದೇ ರೀತಿ ಪೊನ್ನಪೇಟೆ ತಾಲೂಕು ಅಂತ ಹೇಳೋದಕ್ಕೆ ಮಾನ್ಯ ಮಾಜಿ ವಿಧಾನ ಸದಸ್ಯರಾದ ಅರುಣ್ ಅವರ ಒಂದು ನೇತೃತ್ವದಲ್ಲಿ ಹೋರಾಟವನ್ನು ರೂಪಿಸಿದ್ದೇವೆ. ಕಳೆದ 1 ವರ್ಷದ ಹಿಂದೆ 8 ತಿಂಗಳ ಹಿಂದೆ ಪೊನ್ನಪೇಟೆಯಲ್ಲಿ ಕೂಡ ಈ ಥರ ಉದ್ಘಾಟನೆ ಆಗುವಾಗ ಏನು ಈ ಹೋರಾಟಕ್ಕಾಗಿ ಭಾಗವಹಿಸಿ ಈ ಹೋರಾಟವನ್ನು ಒಂದು ಸಕ್ಸಸ್ಗೊಳಿಸಿದಂಥ ನಮ್ಮ ನಾಯಕರಾದ ಅರುಣ್ ಅವರು ಕೂಡ ಅವತ್ತು ಹೊರಗಿಟ್ಟು ಇವತ್ತು ಯಾಕೆಂದ್ರೆ ಹೆದರಿಕೆ ಬಿಜೆಪಿ ಅವರಿಗೆ ಎಲ್ಲೂ ಏನಂದ್ರೆ ಎಲ್ಲ ವಿಚಾರಗಳು ಹೇಳಬೇಕಾದ್ರೆ ಬಿಜೆಪಿ ಕಾಂಗ್ರೆಸ್ ಅವರು ಏನು ಕೆಲಸ ಮಾಡ್ತಾರೆ ಅದನ್ನ ಕಡೆಗೆ ಅದರ ಲಾಭ ತಗೊಳ್ಳೋದು ಬಿಜೆಪಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಮೊದಲು ಇಷ್ಟಪಡ್ತಿದ್ದೇನೆ. ಮಾನ್ಯರೇ, ಮುಖ್ಯವಾಗಿ ಹೇಳ್ಬೇಕಾದ್ರೆ ಏನು ಇವತ್ತು ಬಿಜೆಪಿಯ ಕುಶಾಲನಗರದ ವಿಚಾರ ನಿನ್ನೆ ನಡೆದ ಘಟನೆಯಲ್ಲಿ ನಾವು ಏನು ಹೇಳೋದಿಲ್ಲ. ಎಲ್ಲಾ ಸರ್ಕಾರಗಳು ಒಂದೊಂದು ಜನಪ್ರತಿನಿಧಿಗಳ ಸರ್ಕಾರ ಬರ್ತದೆ, ಆದ್ರೆ ಹೋರಾಟ ಮಾಡಿದವ್ರನ್ನ ಮರಿಬಾರದು. ಯಾಕೆಂದ್ರೆ ಒಂದೊಂದು ಸಮಯದಲ್ಲಿ ಅದಕ್ಕೆ ಅಧಿಕಾರ ಸಿಗೋದು. ಏನು ಕಳೆದ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅದಕ್ಕೆ ಮೊದಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಶಾಂಕ್ಷನ್ ಆಗಿ ಬಂತು, ಅನುಮೋದನೆ ಆಗಿ ಬಂತು. ಇವತ್ತು ಅದು ಎಲ್ಲಾ ರೀತಿಯ ಸಜ್ಜುಗಳಾಗಿ ಎಲ್ಲ ವ್ಯವಸ್ಥಿತ ರೀತಿಯ ಅಧಿಕಾರಿ ವರ್ಗದ ಆಫೀಸ್ಗಳ ಸಜ್ಜುಗಳಾಗಿ ಇವತ್ತು ನಿನ್ನೆ ಉದ್ಘಾಟನೆ ಕೊಟ್ಟಾಗ ಒಂದು ಸೌಜನ್ಯಕ್ಕೆ ಅವರ ದೊಡ್ಡತನವನ್ನು ತೋರ್ತಿತ್ತು ಈ ಸರ್ಕಾರದ್ದು. ಜಿಲ್ಲಾಡಳಿತದ್ದು ಮತ್ತು ಈ ಶಾಸಕ ಪ್ರತಿನಿಧಿಗಳು ಈ ಮಂತ್ರಿಗಳದ್ದು ಒಂದು ದೊಡ್ಡತನ ತೋರ್ತಿತ್ತು. ಏನ್ ದೊಡ್ಡ ವಿಚಾರ ಇಲ್ಲ, ಒಬ್ಬರನ್ನ ಕರೆದು ಯಾವ ಹೋರಾಟ ಮಾಡಿದವ್ರನ್ನ ಕರೆದು ವೇದಿಕೆಯಲ್ಲಿ ಇವರ ಒಂದು ಹೋರಾಟ ಇದಕ್ಕೆ ಒಂದು ಬಾರಿ ಸಫಲತೆ ಕಾಣ್ತಂತ ಒಂದು 2 ಮಾತು ಹೇಳಿದ್ರೆ ಅವ್ರನ್ನ ದೊಡ್ಡವ್ರು ಅಂತ ಹೇಳುವಂತ ಒಂದು ವಿಚಾರ ಬರ್ತಿತ್ತು. ಆದ್ರೆ ಇವತ್ತು ಅವ್ರ ಬಾರಿ ಅವರ ಚಿಕ್ಕ ಮನಸ್ಸುಗಳನ್ನ ಇವತ್ತು ಬಿಜೆಪಿ ಇವತ್ತು ದೇಶದಲ್ಲೂ ಕೂಡ ಅಷ್ಟೇ ಮಾಡಿ ಎಲ್ಲ ಇಲ್ಲಿಯವರೆಗೆ ಸರ್ಕಾರ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದ ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಈತ ಕಳೆದ 1 ತಿಂಗಳಿಂದ ಮಡಿಕೇರಿಯಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದು, ಮೂಲತಃ ಕೇರಳ ರಾಜ್ಯದ ಕ್ಯಾಲಿಕಟ್ ನಿವಾಸಿ ಎನ್ನಲಾಗಿದೆ. ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಭಿಕ್ಷುಕರ ಕೋವಿಡ್ ಟೆಸ್ಟ್ ನಡೆಸುವ ವೇಳೆ ಅನ್ನೌನ್ ಹೆಸರಿನಲ್ಲಿ ಈತನ ಪರೀಕ್ಷೆ ನಡೆಸಲಾಗಿತ್ತು. ಬಳಿಕ ಬೆಂಗಳೂರಿನ ಭಿಕ್ಷಾಟನಾ ನಿರ್ಮೂಲನಾ ಕೇಂದ್ರಕ್ಕೆ ರವಾನೆ ಮಾಡುವ ಸಂದರ್ಭ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿದ್ದ ಎನ್ನಲಾಗ್ತಿದೆ. ಬುಧವಾರ ಇದ್ದಕ್ಕಿದ್ದಂತೆ ಮಡಿಕೇರಿಯಲ್ಲಿ ಪ್ರತ್ಯಕ್ಷಗೊಂಡಿದ್ದು, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದ. ಆತನಿಗೆ ಸ್ಥಳೀಯರು ನೀರು ಕುಡಿಸುವ ವೇಳೆ ಮೃತರಾಗಿದ್ದಾರೆ ಎಂದು ಸ್ಥಳೀಯರಾದ ಜಾನ್ಸನ್ ಪಿಂಟೋ ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂಥ ಫಿಶ್ಲ್ಯಾಂಡ್ ಹೋಟೆಲ್ಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ಈ ಒಂದು ಭಿಕ್ಷುಕ
ರೀತಿಯ ಒಂದು ವ್ಯಕ್ತಿ ಇಲ್ಲಿ ಮೃತರಾಗಿದ್ದಾರೆ. ಇವರು ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಮೇಕೇರಿಯಲ್ಲಿ ಯಾವುದೊಂದು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದರು ಅಂತ ಒಂದು ಮಾಹಿತಿ ಇದೆ ಮತ್ತು ಕೇರಳದ ಕ್ಯಾಲಿಕಟ್ ಅಂತ ಇಲ್ಲಿಂದ ಸುಮಾರು 600 ಕಿಲೋಮೀಟರ್ ದೂರದಲ್ಲಿ ಇವರ ಮನೆ ಇದೆ ಅಂತ ಒಂದು ಮಾಹಿತಿ ಇದೆ. ಅಲ್ಲದೆ ಕಳೆದ ಕೋವಿಡ್ ಸಮಯದಲ್ಲಿ ಮಡಿಕೇರಿ ನಗರ ಠಾಣಾಧಿಕಾರಿಯಾದಂಥ ಅಂತಿಮ ಮತ್ತು ಅವರ ಸಿಬ್ಬಂದಿಯವರು ಭಿಕ್ಷುಕರನ್ನೆಲ್ಲರನ್ನು ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಅನ್ನೋನ್ ಅಂತ ಹೆಸರನ್ನು ಕೊಟ್ಟು ಕೋವಿಡ್ ಟೆಸ್ಟ್ ಮಾಡಿಸಿದ್ರು. ತದನಂತರ ಇವರನ್ನು ಬೆಂಗಳೂರಿನ ಒಂದು ಭಿಕ್ಷಾಟನ ನಿರ್ಮೂಲನಾ ಕೇಂದ್ರಕ್ಕೆ ರವಾನೆ ಮಾಡುವ ಸಮಯದಲ್ಲಿ ಇವರು ಅಶ್ವಿನಿ ಹಾಸ್ಪಿಟ್ಲಿನಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ. ಅಲ್ಲಿಂದ ಪೊಲೀಸರು ಆ ದಿನ ಸುಮಾರು 9 ರಿಂದ 10 ಜನರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದರು. ಆ ಸಮಯದಲ್ಲಿ ಹುಡುಕಿದಾಗ ಪೊಲೀಸರ ಕೈಗೆ ಸಿಗದೆ ಇವರು ತಲೆಮರೆಸಿಕೊಂಡಿದ್ದು, ಈಗ ಸ್ಥಳಕ್ಕೆ ಬಂದಂಥ ಮಡಿಕೇರಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅಂತಿಮ ಅವರ ಗುರುತು ಪತ್ತೆ ಹಚ್ಚಿದಾಗ ಈ ರೀತಿ ಮಾಹಿತಿ ನೀಡಿದ್ದಾರೆ. ಯಾರಾದರೂ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಮಡಿಕೇರಿ ಠಾಣಾ ಅಧಿಕಾರಿಯವರಿಗೆ ಮಾಹಿತಿ ನೀಡೋದು. ಇಂದು ಇಲ್ಲಿಂದ ಪೋಸ್ಟ್ ಮಾರ್ಟಮ್ ರೂಮ್ಗೆ ಬಾಡಿಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಬಂಧುಗಳಿದ್ದರೆ ದಯಮಾಡಿ ಇವರ ಮಾಹಿತಿಯನ್ನು ನೀಡು. ಸ್ಥಳಕ್ಕೆ ಮಡಿಕೇರಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ವ್ಯಕ್ತಿಯ ಜೇಬಿನಲ್ಲಿ 3,000 ರೂಪಾಯಿ ಹಣ ಪತ್ತೆಯಾಗಿದೆ. ಈ ಕುರಿತು ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಶಲನಗರ ತಾಲೂಕು ಕಚೇರಿ ಉದ್ಘಾಟನೆ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವಿನ ಜಟಾಪಟಿಗೆ ಸಂಬಂಧಿಸಿದಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂಬಿ ಗಣೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಶಲನಗರ ತಾಲೂಕು ರಚನೆಯಾಗಲು ಮುಖ್ಯ ಕಾರಣ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ. ತಾಲೂಕು ರಚನೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭ ಕುಮಾರಸ್ವಾಮಿಯವರು ತಾಲೂಕು ರಚನೆಯ ಬಗ್ಗೆ ನೀಡಿದ್ದ ಭರವಸೆಯನ್ನು ಈಡೇರಿಸಿದ್ದಾರೆ. ಆದರೂ ಕುಮಾರಸ್ವಾಮಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನಿಸುವ ಸೌಜನ್ಯ ಜಿಲ್ಲೆಯ ಶಾಸಕರಿಗಿಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಜನಹಿತಕ್ಕಿಂತ ಸ್ವಾರ್ಥವೇ ಮುಖ್ಯವಾಗಿದೆ. ಎಲ್ಲವನ್ನೂ ಗಮನಿಸುತ್ತಿರುವ ಜನತೆ ಜೆಡಿಎಸ್ಗೆ ಬೆಂಬಲ ನೀಡುವ ವಿಶ್ವಾಸವಿದೆ ಅಂದರು. ಸರ್, ನಿನ್ನೆ ನಾನು ಪತ್ರಿಕೆಯಲ್ಲಿ ಕೂಡ ನೋಡಿದ್ದೆ ಮತ್ತು ಜಿಲ್ಲಾಡಳಿತದ ಮುಖಾಂತರ ಒಂದು ಸಭೆಯನ್ನು ಕೂಡ ಮಾಡಿದ್ದೆ. ಇದು ಕುಶಲನಗರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅನ್ನಾಗಿ ಮಾಡತಕ್ಕಂಥದ್ದು ಮತ್ತು ಕಚೇರಿಗಳನ್ನು ಕೂಡ ಮಾಡುತ್ತೆ. ಬಹುಶಃ ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದ್ದರು. ಆದರೆ ನನಗೆ ಇಲ್ಲಿ ಅನಿಸ್ತಿದೆ ಅದು ಜಿಲ್ಲಾಡಳಿತದ ಸಭೆ ಅಲ್ಲ, ಬಿಜೆಪಿಯ ಸಭೆ ಅಂತೇಳುವಂಥದ್ದು ಕೂಡ ನನ್ನಲ್ಲಿ ಗೊತ್ತಾಗ್ತಿದೆ ನನಗೆ. ಇವತ್ತು ಎಲ್ಲ ಒಂದು ಕಡೆ ಇವತ್ತು ಒಂದು ಕಾವೇರಿ ಹೋರಾಟ ತಾಲೂಕು ಹೋರಾಟ ಸಮಿತಿಯವರು ಕೂಡ 21 ವರ್ಷಗಳಿಂದ ಈ ಒಂದು ತಾಲೂಕು ಆಗಬೇಕು ಅಂತ ಒಂದು ಹೋರಾಟ. ಆ ಹೋರಾಟದಲ್ಲಿ ಎಲ್ಲ ಪಕ್ಷದವರು, ನಾನು ಇವತ್ತು ಯಾರನ್ನು ಕೂಡ ಬುಕ್ ಮಾಡಿ ಹೇಳ್ತೇನೆ ಅಂದರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲ ಪಕ್ಷದವರು ಸೇರಿ ಜಾತ್ಯತೀತವಾಗಿ ಮತ್ತು ಪಕ್ಷರಹಿತವಾಗಿ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಸುಮಾರು 21 ವರ್ಷ. ಆ 21 ವರ್ಷದಲ್ಲಿ ಮಾಡಿದ ಸಂಘಟನೆ ಹೋರಾಟಕ್ಕೆ ಇವತ್ತು ಒಂದು ಫಲ ಸಿಕ್ಕಿದೆ. ಆ ಫಲ ಯಾರ ಮುಖಾಂತರ ಸಿಕ್ಕಿದೆ ಅಂತ ಹೇಳಿದರೆ, ಯಾವುದೇ ಆಸೆಯನ್ನು ಇಟ್ಕೊಳ್ಳೋದೆ ಇವತ್ತು ನಮ್ಮ ಸಂಸದರು ಅಥವಾ ನಮ್ಮ ಶಾಸಕರು ಏನು ಇಲ್ಲರೂ ಕೂಡ ಕೊಡಗಿಗೆ ಹೋಗಿ ಕೊಡಗಿನ ಮೇಲೆ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು 2 ತಾಲೂಕು, ಒಂದು ಸೋಮವಾರಪೇಟೆ, ಒಂದು ಕುಶಲನಗರ ತಾಲೂಕು, ಮತ್ತೊಂದು ಪೊನ್ನಪೇಟೆ ತಾಲೂಕು. ಈ ಅದರ ಸಂಪೂರ್ಣ ಕ್ರೆಡಿಟ್ ಕೂಡ ಇವತ್ತು ಕುಮಾರಣ್ಣನಿಗೆ ಹೋಗಬೇಕಾಗುತ್ತೆ. ಇವತ್ತು ಅಕಸ್ಮಾತ್ ಎಲ್ಲಾದರೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದರೆ ಇವತ್ತು ಈ ಕುಶಲನಗರ ತಾಲೂಕು ಆಗ್ತಾನೆ ಇರಲಿಲ್ಲ. ಮತ್ತೆ ಪುನಃ 25 ವರ್ಷ ನಾವು ಹೋರಾಟವನ್ನು ಮಾಡಿಕೊಂಡೇ ಹೋಗಬೇಕಾಗಿತ್ತು. ಎಲ್ಲರೂ ಕೂಡ ಗೊತ್ತಿದೆ. ಆದರೆ ನಾನೆಲ್ಲಿ ಕೇಳ್ತಿರೋದು, ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಮತ್ತು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ನಿಮ್ಮ 2 ಪಕ್ಷದ ಸಾಧನೆ ಇಲ್ಲಿ ಏನಿದೆ? 5 ವರ್ಷದ ಹಿಂದೆ ಸಿದ್ದರಾಮಯ್ಯನವರು 5 ವರ್ಷದ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ಅವರಿಂದ ಕೂಡ ಒಂದು ಕುಶಲನಗರ ತಾಲೂಕು ಮಾಡಲಿಕ್ಕಾಗಲಿಲ್ಲ. ಅದಕ್ಕಿಂತ ಮುಂಚೆ 5 ವರ್ಷ ಬಿಜೆಪಿಯವರು ಕೂಡ ಅಧಿಕಾರ ಮಾಡಿದರು, ಅವರು ಕೂಡ ಆಗಲಿಲ್ಲ. ಆದರೆ ಇವತ್ತು ನೀವು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ, ನಾನು ಕುಶಲನಗರ ತಾಲೂಕು ಮಾಡಿದ್ದೀವಿ, ನಾವು ಕುಶಲನಗರ ತಾಲೂಕು ಮಾಡಿದ್ದೀವಿ ಅಂತೇಳುವಂಥದ್ದು. ಇದು ನಿಮ್ಮ ಆತ್ಮಸಾಕ್ಷಿಗೆ ಘನತೆ ತರುವಂಥ ಕೆಲಸನ. ಇದು ನಿಜವಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿ ನೋಡಿ. ನಿಜವಾಗಿ ಈ ಹೋರಾಟ ಸಮಿತಿಯವರೆಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಕುಮಾರಸ್ವಾಮಿ ಅವರನ್ನ ಕರೆಸಿ ಅವರನ್ನು ಸನ್ಮಾನ ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು. ಅದು ತಾವು ಮಾಡಲಿಕ್ಕಾಗಲಿಲ್ಲ. ಇವತ್ತು ಯಾವುದೋ ಒಂದು ಇವತ್ತು ಏನು ಇಲ್ಲದಿದ್ದರೂ ಕೂಡ ಕೊಡಗಿನಲ್ಲಿ ನಮ್ಮ ಮತದಾರ ಇಲ್ಲ, ನಾನು ಇಷ್ಟೆಲ್ಲ ಕೆಲಸ ಮಾಡಿ ಅವ್ರ ಮನಸ್ಸು ಕೂಡ ಭಾಳ ಬೇಸರ ಇದೆ. ಇವತ್ತು ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮನ್ನು ಜನ ಅಲ್ಲಿ ರೆಕಗ್ನೈಸ್ ಮಾಡಲಿಲ್ಲ ಅಂತ ಹೇಳುವಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ಈ ಕೊಡಗಿಗೆ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡಿಲ್ಲ ಅಂತ ಹೇಳುವಂಥ ಕೆಲಸಗಳು ಕೂಡ ನಾವು ಕೇಳಬೇಕಾಗುತ್ತೆ. 2018ರಿಂದ ಈ ಕಡೆ ಇವತ್ತು 800-900 ಜನರಿಗೆ ಮನೆಗಳನ್ನು ಕಟ್ಟಿಕೊಡಿದ್ರು ಕುಮಾರಸ್ವಾಮಿ ಅವರು. ಇದು ನಿಮ್ಮ ಮನಸ್ಸಾಕ್ಷಿ ಒಪ್ಪೋದಿಲ್ಲ.
ಅಥವಾ ಇವತ್ತು 100-150 ಕೋಟಿ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು 100-150 ಕೋಟಿ ಇವತ್ತು ಸಹಕಾರವನ್ನು ಅನುದಾನವನ್ನು ಇವತ್ತು ಕೊಡುಗೆ ಕೊಡಲಿಲ್ಲ. ಅಥವಾ ರೈತರ ಸಾಲ ಬಂದಾಗಿರ್ಬೋದು, ಅಥವಾ ಮನೆ ಹೋದವರಿಗೆ ಮನೆ ಆಗಿರ್ಬೋದು, ಅಥವಾ ಮನೆ ಬಿದ್ದ ಮೇಲೆ ಅವರಿಗೆ 1 ಲಕ್ಷ ಆನ್ ದಿ ಸ್ಪಾಟ್ ಅಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ. ಇವತ್ತು BJP ಸರ್ಕಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ, ಇವರ ಎರಡು ಪಕ್ಷದ ಸಾಧನೆಗಳು ಮಾತ್ರ ಸೋನಿಯಾ ಏನು ಮಾಡಲಿಕ್ಕಾಗಲಿಲ್ಲ. ಆದರೆ ಕಡೆ ಪಕ್ಷ ಇವತ್ತು ಹೆಡ್ ಕ್ವಾರ್ಟರ್ಸ್ ಹೇಳಿ ಮಾಡಿದ್ದಾರೆ. ಈ ಕುಶಾಲನಗರದಲ್ಲಿ ಎಷ್ಟು ಏರಿ ಮುಳುಗಡೆ ಆಗ್ತದೆ. ಮಳೆ ಬಂತು ಅಂತ ಹೇಳಿದ್ರೆ ಆಗಸ್ಟ್ 1 ತಿಂಗಳು ಅವರು ಸಂಪೂರ್ಣ ಎದುರ್ಕೊಂಡೇ ಕೂರೋದು. ಇದ್ದರೆ ಎಲ್ಲಿ ಮಳೆ ಮಾಡಿದ್ರಿ, ಇವತ್ತು ಗ್ಯಾಸ್ ಎಷ್ಟಾಯಿತು, ಇವತ್ತು ಕರೆಂಟ್ ಬಿಲ್ 30 ಪೈಸೆ ಹೆಚ್ಚು ಮಾಡಿದ್ರಿ. ಏನು ಒಂದೆರಡಲ್ಲ, ಇವತ್ತು ಪ್ರತಿ ಒಂದನ್ನು ಕೂಡ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ರಿ. ಇವತ್ತು ಮನೆಗಳ ರಿಜಿಸ್ಟ್ರೇಷನ್ ಇವತ್ತು ಮೋಡದಲ್ಲಿ ನನ್ನ ಮನೆ ಏನಾದರೆ ಕನ್ವರ್ಷನ್ ಆಗಬೇಕು ಅಂತೇಳಿ ಹೋದರೆ ಮೋಡಕ್ಕೆ 1% ಏನು ಗೌರ್ಮೆಂಟ್ ವ್ಯಾಲ್ಯೂ ಇದೆ ಅದು ಕೂಡ ಕಟ್ಟಬೇಕು. ಇಷ್ಟವರೆಗೆ ಇರಲಿಲ್ಲ, ಕೊರೋನಾ ಬಂದ ಮೇಲೆ ಅದು ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಹಂತವಾಗಿ ಏನೂ ಇಲ್ಲದೆ ನಮ್ಮನ್ನು ಮನೆಯೊಳಗೆ 4 ತಿಂಗಳು ಕೂರಿಸಿದ್ರಿ. ಹೊರಗೆ ಬಂದಾಗ ನಮ್ಮಿಂದಲೇ ಎಲ್ಲ ವಸೂಲಾತಿಗಳನ್ನು ಮಾಡಿದ್ವಿ. ಮತ್ತು ನಿನ್ನೆ ನಡೆದ ಈ ಥರ ಮಾಡಿ ನಿಜವಾಗಿ ಇದೆಲ್ಲ ಒಂಥರ ಭಾಳ ಒಂದು ದುರಂತ. ಇದು ಬೇಸರ ಅಂತ ಹೇಳೋದಕ್ಕಿಂತ ನಮ್ಮ ಕೊಡಗಿನ ದುರಂತ. ಇಂಥ ರಾಜಕೀಯ ಪಕ್ಷಗಳು, 2 ರಾಷ್ಟ್ರೀಯ ಪಕ್ಷಗಳು ಇನ್ನು ಇಲ್ಲಿ ಸರ್ವನಾಶ ಆಗಬೇಕು. ಇವತ್ತು ಕಾಂಗ್ರೆಸ್ ಇಲ್ಲದೆ ಮಾಡ್ತೀವಿ ಅಂತೇಳಿ BJP ಅವರು, ಇಲ್ಲ BJP ಇಲ್ಲದೆ ಮಾಡ್ತೀವಿ ಕಾಂಗ್ರೆಸ್ ಅವರು. ನಿಜವಾಗಿ 2 ಪಕ್ಷ ಕೂಡ ಇವತ್ತು ಸರ್ವನಾಶ ಆಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಬಾರಿ ಪ್ರಾದೇಶಿಕ ಪಕ್ಷಗಳು ಮಾತ್ರ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಬೇಕು. ಸ್ಥಳೀಯವಾಗಿ ಇಂಟ್ರೆಸ್ಟ್ ಇರತಕ್ಕಂಥದ್ದು, ಸ್ಥಳೀಯವಾಗಿ ಆಸಕ್ತಿ ಇರತಕ್ಕಂಥ ಪ್ರಾದೇಶಿಕ ಪಕ್ಷಕ್ಕೆ ಜನ ಒಲವನ್ನು ತೋರಿಸುವಂತಕ್ಕಂಥ ವಿಚಾರಗಳು ಬಂದೇ ಬರುತ್ತೆ. ಮುಂದಿನ ಬಾರಿ ಅದು ಬಂದೇ ಬರುತ್ತೆ ಅಂತ ಹೇಳುವಂಥ ವಿಚಾರಗಳು. ಮತ್ತು ನಾನು ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಹಲವಾರು ಕಡೆ ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಿಗೆ ಇವತ್ತು ಕೊರೋನಾ ಚೆಕ್ ಮಾಡೋದು, ಇವತ್ತು ಇದ್ರ ಬಗ್ಗೆ ಕೂಡ ತಾವೇನು ಹೇಳ್ತಿಲ್ಲ. ಇವತ್ತು ಯಾರೆಲ್ಲಾದ್ರೂ ICUಗೆ ಹೋದರೆ ನೆಕ್ಸ್ಟ್ ಅವ್ರು ಬರುವಾಗ ಅವರ ಹೆಣ ಮಾತ್ರ ವಾಪಸ್ ಬರುತ್ತೆ. ಇನ್ನು ಒಂದು ಸಲ ICUಗೆ ಹೋದರೆ ಮತ್ತೆ ಅವರ ಕಂಡೀಷನ್ ಸೀರಿಯಸ್ ಮತ್ತೆ ನೆಕ್ಸ್ಟ್ ಅವರ ಸಾವಾಗಿ ಹೊರಗೆ ಬರ್ತಾಯಿದ್ದಾರೆ. ಎಲ್ಲರೂ ಕೂಡ ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ, ಆರೋಗ್ಯ ಕೇಂದ್ರಗಳಿಗೆ ಹೋಗ್ಲಿಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಇದನ್ನೇಕೆ ತಾವು ಇದು ಮಾಡ್ತಾ ಇಲ್ಲ? ಅಕಸ್ಮಾತ್ ಅವರ ಯಾವುದಾರ ಒಂದು ಫ್ಯಾಮಿಲಿ ಅವ್ರ ಜೊತೆ ಒಂದು ಕೂರೋದು ಅಥವಾ ಅವ್ರನ್ನ ಹೋಗಿ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಿಂದ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವಂತೆ ಕೊಡಗು ಜಿಲ್ಲೆಯಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೆ ಇರುವ ಲಾಕ್ಡೌನ್ ಸಡಿಲಿಕೆ ಸಮಯವನ್ನು ಸಂಜೆ 6 ಗಂಟೆಯವರೆಗೆ ವಿಸ್ತರಿಸಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಜಿಲ್ಲಾ ಹೋಟೆಲ್ ಮತ್ತು ರೆಸಾರ್ಟ್ ಅಸೋಸಿಯೇಷನ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿತು. ಚೇಂಬರ್ ಆಫ್ ಕಾಮರ್ಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರನ್ನು ಭೇಟಿಯಾದ ನಿಯೋಗ ವ್ಯಾಪಾರೋದ್ಯಮಿಗಳು ಹಾಗೂ ಸಣ್ಣ ವರ್ತಕರು ಎದುರಿಸುತ್ತಿರುವ ಕಷ್ಟ ನಷ್ಟಗಳನ್ನು ವಿವರಿಸಿದರು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಲಾಕ್ಡೌನ್ ಸಡಿಲಿಕೆ ಮಾಡಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕು. ಹೋಟೆಲ್, ಲಾಡ್ಜ್, ರೆಸಾರ್ಟ್ಗಳಲ್ಲಿ 50% ಮಂದಿಗೆ ಅವಕಾಶ ಕಲ್ಪಿಸಬೇಕು. ಚಿನ್ನ, ಬೆಳ್ಳಿ, ಬಟ್ಟೆ, ಮೊಬೈಲ್, ಸ್ಟುಡಿಯೋ, ಚಿಲ್ಲರೆ ಅಂಗಡಿಗಳು, ಲಾಡ್ಜ್, ಬಾರ್, ರೆಸ್ಟೋರೆಂಟ್ಗಳನ್ನು ಅವಲಂಬಿಸುವವರ ಅನುಕೂಲಕ್ಕಾಗಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ವ್ಯಾಪಾರ ವಹಿವಾಟಿಗೆ ಸಮಯ ವಿಸ್ತರಿಸಬೇಕೆಂದು ಮನವಿ ಮಾಡಿದರು. ಸೋಂಕಿತರು ಇರುವ ಸ್ಥಳಗಳನ್ನು ಮಾತ್ರ ಕಂಟೈನ್ಮೆಂಟ್ ಝೋನ್ ಎಂದು ಮಾಡಿ ಬಾಕಿ ಪ್ರದೇಶದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವರಿಕೆ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ವರ್ತಕರ ಪರಿಸ್ಥಿತಿ ಅರ್ಥವಾಗಿದ್ದು ಇನ್ನು 1 ವಾರದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. SSLC ಅಣಕು ಪರೀಕ್ಷೆಯನ್ನು ಇದೇ ಜುಲೈ 15 ಮತ್ತು 17ರಂದು ನಡೆಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಸಾಲಿನ SSLC ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ, ಶಿಕ್ಷಕರಿಗೆ ಲಸಿಕೆ ನೀಡಲಾಗಿದ್ದು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಸಿದ್ಧತೆ, ಸಿಬ್ಬಂದಿ ಲಸಿಕೆ ಪಡೆದಿರುವುದು, ಸ್ಥಳೀಯ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಗಳ ಮಾಹಿತಿ, ಸ್ವಯಂ ಸೇವಕರ ನೇಮಕ, ಮಾಸ್ಕ್, ಸ್ಯಾನಿಟೈಸರ್ ವ್ಯವಸ್ಥೆ, SOP ಕುರಿತು ಎಲ್ಲ ಜಿಲ್ಲೆಗಳ DDPIಗಳಿಂದ ಸಚಿವರು ಮಾಹಿತಿ ಪಡೆದಿದ್ದಾರೆ.
ಇದೇ 15 ಹಾಗೂ 17ರಂದು ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಕ್ ಟೆಸ್ಟ್ ನಡೆಸಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು ಅಂತರ ಕಾಪಾಡಿಕೊಳ್ಳುವಂತೆ ನಿಗಾ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಇನ್ನು ಕೊರೋನಾ ಸಂಕಷ್ಟದ ನಡುವೆಯೂ ಪರೀಕ್ಷೆಗೆ ಸರ್ಕಾರ ಸಿದ್ಧತೆ ಮಾಡುತ್ತಿದೆ. ಕಳೆದ ವರ್ಷದ 9ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಎಸ್ಎಸ್ಎಲ್ಸಿಗೆ ಬಡ್ತಿ ಪಡೆದುಕೊಂಡಿದ್ದಾರೆ. ಹೀಗಾಗಿ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪರೀಕ್ಷೆ ಇಲ್ಲದೆ ಮುಂದಿನ ತರಗತಿಗಳಿಗೆ ಬಡ್ತಿ ನೀಡುವುದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಉತ್ತಮವಲ್ಲವೆಂದು ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಭಾರತದಲ್ಲಿ ದೈನಂದಿನ ಕೋವಿಡ್-19 ಲಸಿಕೆ ನೀಡಿಕೆ ಸಂಖ್ಯೆಯು ಜೂನ್ 21ರ ಗರಿಷ್ಠ ಮಟ್ಟದಿಂದ ಶೇಕಡ 50ಕ್ಕಿಂತಲೂ ಕಡಿಮೆಯಾಗಿದೆ. ಜೂನ್ 21ರಂದು ಒಂದು ದಿನದಲ್ಲಿ 8.7 ಮಿಲಿಯನ್ ಲಸಿಕೆ ಡೋಸ್ಗಳನ್ನು ನೀಡಲಾಗಿದ್ದು, ಇದೀಗ ದೈನಂದಿನ ಲಸಿಕೆ ದರವು ಕೇವಲ 4 ಮಿಲಿಯನ್ ಡೋಸ್ಗಳಿಗೆ ಇಳಿದಿದೆ. ಕಳೆದ 7 ದಿನಗಳಿಂದ ಲಸಿಕೆ ನೀಡಿಕೆ ಪ್ರಮಾಣ ಶೇಕಡ 32ರಷ್ಟು ಇಳಿಕೆ ಕಂಡಿದೆ. ಹಾಗೆಯೇ ಈ ತಿಂಗಳಿನಲ್ಲಿ ಲಸಿಕೆ ಹೆಚ್ಚಳದ ನಿರೀಕ್ಷೆಯೂ ಕಡಿಮೆ ಇದೆ ಎಂದು ವರದಿಯಾಗಿದೆ.